ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ ಬೆಳಗಾವಿ ನೋಡಾಕತೈತೆ ಅಂತ ಹೇಳಿದ್ನ. DCC ಬ್ಯಾಂಕ್ ಚುನಾವಣೆ ಈ ನಂಬರ್ 1 ನ್ಯೂಸ್. ಖಡಕ್ ಜವಾರಿ ಕಾಕ ಅಡ್ವಾನ್ಸ್ ಫಲಿತಾಂಶ ಹೇಳಿದ್ದ. 12 ಬರ್ತಾವ ಅಂತ ಹೇಳಿದ್ದೀನಿ ರೀ. ಈಗ 2 ಬಂದಾವ, ಇನ್ನು 4 ದಿವಸನಾಗ ಇನ್ನು 3 ಬರ್ತಾವ, 5 ಆಕ್ಕಾವ. ಬಾಲಚಂದ್ರ ಜಾರಕಿಹೊಳಿ ನಗುವಿನ ಅಲೆ. ಮುಂಚಿತನ ಹೇಳಿದ್ನಿ, ಬಿಡಂಗಿಲ್ರಿ. ಅವ್ರ 18 ಕ್ಷೇತ್ರದಾಗ ಅವ್ರದ್ದು ನೆಟ್ವರ್ಕ್ ಐತಿ. DCC ಬ್ಯಾಂಕ್ ಶತಾಯಿ ಎಷ್ಟು ಏನು ವಿರೋಧಿಗಳು ಪ್ರಯತ್ನ ಪಟ್ಟರು ಸಹಿತ ಅವರು ತಮ್ಮ ಶಕ್ತಿ ಪ್ರದರ್ಶನ ಮಾಡುವ ಸಲುವಾಗಿ ಇವತ್ತು ರಾಜ್ಯ ನೋಡ್ತೈತಿ. ಬಾಲಚಂದ್ರ ಜಾರಕಿಹೊಳಿನ ಒಂದು ಸಣ್ಣ ವಿಡಿಯೋ ಹಾಕ್ತೀನಿ. ಬಾಲಚಂದ್ರ ಜಾರಕಿಹೊಳಿ ಮೇಲೆ ನಂಬಿಕೆ ಇಟ್ಟಂಥ ಜನ ಕೈ ಮುಗಿದ ಹೊರಗೆ ಬರುವುದು ನೋಡಿದ್ರೆ ಯಾರು ಮಹಾಸ್ವಾಮಿಗಳು, ನಡೆದಾರು ದೇವರುಗಳಂತ ತಿಳಿದಂಥ ಈ ಪುಣ್ಯವಂತ ಮಹಾಜನತೆ ಈ ಬಾಲಚಂದ್ರ ಜಾರಕಿಹೊಳಿ ಮೇಲೆ ಎಷ್ಟೊಂದು ಪ್ರೀತಿ ವಿಶ್ವಾಸವಿಟ್ಟಾರ. ಆ ಕ್ಲಿಪ್ ಹಾಕಾಕತ್ತನ್ನ ನೋಡ್ರಿ. ಅದೇ ರೀತಿ ಈಗ ಬರ್ತೀನಿ. DCC ಬ್ಯಾಂಕ್ ಅಂತೂ ಮುಗಿದ ಹೋದ ಅಧ್ಯಾಯ. 12ರಿಂದ 13 ಸೀಟ್ ಬರ್ತಾವು. ಕೊರಳಿನ ಮಾಲೆ ಬಾಲಚಂದ್ರ ಜಾರಕಿಹೊಳಿಗೆ. ಅದರ್ಸ್ದಲ್ಲಿ 1 ಬರ್ತೈತಿ. 850 ಓಟ್ ಇದ್ದಂಥ ವ್ಯಕ್ತಿ, ಅದು ಅಪೋಸ್ ಆಕೈತಿ. ಇನ್ನು 2-3 ದಿವಸನಾಗ ಇನ್ನು 4 ಸೀಟ್ ಬರ್ತಾವೆ. 3 ಅಂತೂ ಖಚಿತ. ಹಂಗಾದ್ರೆ ಮೆಜಾರಿಟಿ ಬರ್ತಿರಲ್ಲ ಸಮೀಪ್. ಇನ್ನು 4-5 ಸಲುವಾಗಿ ಇಲೆಕ್ಷನ್ ಆಗೋದು. 4-5 ಇಲೆಕ್ಷನ್ ಆಗಲಿ ಬಿಡಲಿ, ಬಹುಮತ ಮಾತ್ರ ಬಾಲಚಂದ್ರ ಜಾರಕಿಹೊಳಿಗೆ ನಿಶ್ಚಿತ, ಖಚಿತ, ಗ್ಯಾರಂಟಿ. ಬರ್ಕೋರಿ ಕಾಕ ಮೊದಲ ಹೇಳಿದ್ದ. ಇದನ್ನು ನೋಡ್ರಿ. ಹಂಗೆ ನೆಟ್ವರ್ಕ್ ಐತ್ರಿ. ಆ ನೆಟ್ವರ್ಕ ಯಾವ ರೀತಿ ಅವರು ಅಸ್ತ್ರಗಳನ್ನು ಉಪಯೋಗ ಮಾಡ್ತಾರ, ಅವು ಹೋಗಿ ನಾಡ್ತಾವೆ. ಈಗ ನಾಟಿದ ತಕ್ಷಣ ಏನಾಗ್ತಾವೆ, ಜನ ಇವರ ಬೆನ್ನು ಹತ್ತಾರ. ಬೆನ್ನು ಹತ್ತಿದ ಮೇಲೆ ಅವ್ರ ಕೆಲಸಗಳು ಇರ್ತಾವ್ರಲ್ಲ, ಆ ಕೆಲಸಗಳೆಲ್ಲ ಮಾಡಿಕೊಡ್ತಾರ್ರಿ. ಬರೀ DCC ಬ್ಯಾಂಕ್ ಓಟ್ ಹಾಕೋದು ಅಷ್ಟೇ ಅಲ್ರಿ, ಮತ್ತು ಬೇರೆ 108 ಕೆಲಸ ತೊಗೊಂಡು ಆದ್ರೂ ಕೆಲಸ ಮಾಡ್ತಾರೆ. ಇನ್ನು 4 ಸಹೋದರರ ಬಾಕಿ ಅದಾರ. ಇನ್ನು ಅವರೆಲ್ಲರ ಚಿತ್ತ ಹುಕ್ಕೇರಿ ಎತ್ತ ವಿದ್ಯುತ್ ಕರೆಂಟ್ ಶಾಕ್. ನಾ ಮುಂಚಿತ ಹೇಳಿದ್ನಿ, ರಮೇಶ್ ಕತ್ತಿ ಅಭಿಮಾನಿಗಳು ಭಾಳ ಹುಟ್ಕೊಂಡಾರ. ಯಾಕ್ರಿ ರಮೇಶ್ ಕತ್ತಿ ಅವರು 30 ವರ್ಷದಿಂದ ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ರು, ಆವಾಗ ಹಾನಿ ಪ್ರಮಾಣದು ಮಾಡಲಿಲ್ಲ. ಈಗ ಯಾಕೋ ಒಂದು ಸ್ವಲ್ಪ ಅವಿಶ್ವಾಸ ಆಗೈತೇನ್ರಿ? ಹಾನಿ ಪ್ರಮಾಣ ಮಾಡಾಕತ್ತೀರಿ. ನೋಡಿದ್ನ ಶಿಡ್ಯಾಂದಿಂದ ಹಿಡಿದು ಗುಡಿಸೋ ಕೊಟ್ಟವಾಗಿ ಅವೆಲ್ಲ ನಮ್ಮ ಅಕ್ಕಪಕ್ಕದಲ್ಲಿ ಇರುವಂಥ ಹಳ್ಳಿಯಲ್ಲಿಯ ಜನ ನಮ್ಮ ಸ್ಟುಡಿಯೋಕ್ಕೆ ಬರ್ತಾರ. ಹಾನಿ ಪ್ರಮಾಣ ಮಾಡಿದರೂ ಪ್ರಯೋಜನ ಇಲ್ಲ ಕಾಕ ಅನ್ನಕತ್ತಾರ. ಹಂಗಾದ್ರೆ ಇದು ಹಾನಿ ಪ್ರಮಾಣ ಮಾಡೋದು ಇದೆಯನ್ನು ತೋರಿಸೋ ಸಲುವಾಗೇನ್ರಿ? ರಮೇಶ್ ಕತ್ತಿ ಮೇಲೆ 25ರಿಂದ 30 ವರ್ಷ ವಿದ್ಯುತ್ ಸಹಕಾರಿ ಆ ಕತ್ತಿ ಕುಟುಂಬದಲ್ಲಿತ್ತು. ಅಲ್ಲಿ ದುರಾಡಳಿತ ಬಗ್ಗೆ ಮಾತಾಡ್ತಾ ಇಲ್ಲ, ಮತ್ತು ಆಡಳಿತ ಬಗ್ಗೆ ಮಾತಾಡ್ತೀರಿ. ಆದರೆ ಮತ್ತೆ ನಮಗೆ ಕೊಡಂತೀರಿ. ಈಗ ಹೊಸಬರನ್ನು ಆರಿಸಿ ಹೊಸ ಅಧ್ಯಾಯ ಪ್ರಾರಂಭ ಮಾಡುವ ಸಲುವಾಗಿ ಅಲ್ಲಿ ಅಖಾಡ ಕೇಳಿದಂಥ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಏನು ಮಾತಾಡ್ಯಾರ ಅದನ್ನು ಆಗುತ್ತಾನೆ. ಗಂಡ ಸತೀಶ್ ಜಾರಕಿಹೊಳಿ ಕಡೆ ಹೋದ, ಆ ಹೆಂಡತಿ ಬಂದ ರಟ್ಟಿ ಹಿಡಿದು ಕರ್ಕೊಂಡು ಹೋಗುತ್ತಾಳ. ಏನು ವಿದ್ಯಮಾನಗಳು. ರಂಗೇರಿದ ಚುನಾವಣೆ. ಈ ಚುನಾವಣೆಗೆ ಯಾರ ಒತ್ತಡ ಪ್ರಭಾವ ನಡೆಯುವುದಿಲ್ಲ. ಮತದಾರನ ಹಕ್ಕು, ಮತದಾರನ ಮನಸ್ಸು ಮಾತ್ರ ಬದಲು ಮಾಡೋಕ್ಕೆ ಬರಂಗಿಲ್ಲ. ಅಲ್ಲಿ ಹೊಸ ಪರ್ವ ಪ್ರಾರಂಭ ಮಾಡುವ ಸಲುವಾಗಿ ಇದೇ ಉಸ್ತುವಾರಿ ಮಂತ್ರಿ ಪ್ರತಿ ಹಳ್ಳಿ ಬಿಡಾಕ ತಯಾರಿಲ್ರಿ. ಸಾವಿರಾರು ಜನ ಬೆನ್ನ ಹತ್ಯಾರ. ಇಲ್ಲಿ ಹಾನಿ ಪ್ರಮಾಣಗಳು ನಡೆದಾವ. ನಾ ಮುಂಚಿತವಾಗಿ ಹೇಳಿದ್ನಿ, ರಮೇಶ್ ಕತ್ತಿ ಎಲ್ಲರೇ ಹೆಬಜೇನು ಕೆನಕ್ಯಾನೇನು. ಹೆಬಜೇನು ಕೆಣಕಿದ್ರೆ ಅದರದ್ದು ಜೇನು ತಿಂದ್ರೆ ಮಾತ್ರ ರಮೇಶ್ ಕತ್ತಿಗೆ ಗೆಲುವು. ನೊಣ ಕಡಿಸ್ಕೊಂಡು ಮತ್ತೆ ಎಲ್ಲರೇ ಮಣಿ ಹಿಡಿದು ಬಿಟ್ರಿ ಅಂದ್ರೆ ಸೋಲು ಒಪ್ಕೊಂಡಂಗೆ ಆಕೈತಿ. 30 ವರ್ಷಗಳ ಇತಿಹಾಸ ಉಳ್ಳಂಥ ವಿದ್ಯುತ್ ಸಹಕಾರಿ ಸಂಘ ವಿಜಯದ ಮಾಲೆ ಸತೀಶ್ ಜಾರಕಿಹೊಳಿಯ ಅಭಿಮಾನಿ ಬಳಗದ ಕೊರಳಲ್ಲಿ ಹಾಕತೀರಿ ರಮೇಶ್ ಕತ್ತಿ. ಈ ವಿದ್ಯುತ್ ಸಹಕಾರಿ ಸಂಘ ಸೋತ್ರೆ ಬರುವ DCC ಬ್ಯಾಂಕ್ದಲ್ಲಿಯೂ ಸಹಿತ ನಿಮಗೆ ಭಾರಿ ಪೆಟ್ಟು ಬೀಳತೈತಿ. ಆಮೇಲೆ ಶಾಸಕ ಸ್ಥಾನ ಸಹಿತ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರ್ತಾವ. ಇದು ರಾಜಕೀಯ ವಿಶ್ಲೇಷಣೆ. ಆದರೆ ಈಗಿನ ಭರದಲ್ಲಿ ನೋಡಿದರೆ ರಮೇಶ್ ಕತ್ತಿ ಅಭಿಮಾನಿ ಬಳಗ ಭಾಳ ಹುಟ್ಟ್ಯಾರ್ರಿ. ಎಲ್ಲಿ ನೋಡಿದಲ್ಲಿ ಆರ್ ಕೆ ಬಾಸ್ ಅನ್ನಾಕತ್ತೀರಿ. ಆದ್ರೆ ಆ ಆರ್ ಕೆ ಬಾಸ್ ಅಂದ ತಕ್ಷಣ ಅದು ನಿಜವಾಗಿ 100% ಆರ್ ಕೆ ಬಾಸು, ಇನ್ನು ತೋರಿಕೆಗಾಗಿಯೋ ಜನ ಏನನ್ನಾಕತ್ತಾರ,
ಇಲ್ರಿ ಮೊದಲಿಂದನೂ ಅದ ತಾಲೂಕ್ನಾಗ ಅದವ್ರೆ, ಏನೋ ಕೆಲಸ ಇದ್ರೆ ಅಲ್ಲೇ ಹೋಗ್ತಿರ್ತದ್ರೆ, ಮತ್ತು ಈ ಕಡೆ ತಿರುಗಾಡಿದವ್ರೆ ಮತ್ತು ಅವ್ರು ಕಣ್ ಕ್ಯಾಂಪ್ ಹಾಕ ಅಂತೇಳಿ ಅವ್ರ ಜೋಡೆ ಬೆನ್ನು ಹತ್ತೀವಿ. ಆದ್ರೆ ನಾವು ಮಾಡೋದು ಬೇರೆ ನಾತ್ ಹಿಂಗೂ ಅನ್ನಕತ್ತಾರ. ಇನ್ನು ಜನ ಮರಳು ಜಾತ್ರೆ ಮರಳು, ಇನ್ನು ಮತದಾರ ಯಾವ ದಿಶೆಯಲ್ಲಿ ಸಾಗತಾನ, ಪ್ರಯತ್ನ ಮಾತ್ರ ಭಾರಿ ನಡೆದೈತಿ. ಇನ್ನು 3-4 ದಿನದಲ್ಲಿ ಅಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅಖಾಡಕ್ಕೆ ಇಳಿತಾನ. ಬಾಲಚಂದ್ರ ಜಾರಕಿಹೊಳಿ ಎಲ್ಲಾದರೂ ಹುಕ್ಕೇರಿ ತಾಲೂಕು ಮತ್ತು ಶಂಕೇಶ್ವರದಲ್ಲಿ ಎಲ್ಲಾದರೂ ಅಖಾಡಕ್ಕೆ ಇಳಿದ್ರೆ ತಿರುಮುರು ಆಗತೈತಿ, ಏರ್ಪೇರ್ ಆಗತೈತ್ರಿ. ಯಾಕಂದ್ರೆ ಬಾಲಚಂದ್ರ ಜಾರಕಿಹೊಳಿಯ ಶಕ್ತಿನ ಬೇರೆ, ಪ್ರೀತಿನ ಬೇರೆ, ಯುಕ್ತಿನ ಬೇರೆ, ಭಕ್ತಿನ ಬೇರೆ, ಅದೊಂದು ವೈಶಿಷ್ಟ್ಯನ ಬೇರೆ. ಅವನ ಮೇಲೆ ಇಟ್ಟಂಥ ಪ್ರೀತಿ ವಿಶ್ವಾಸ ಯಾವಾಗಲೂ ದ್ವೇಷ ಮಾಡೋದಿಲ್ಲ, ವಚನ ಕೊಟ್ಟಂತೆ ಮಾಡಿ ತೋರಿಸ್ತಾನ ಬಾಲಚಂದ್ರ ಜಾರಕಿಹೊಳಿ. ಅದೊಂದು ಶಕ್ತಿ. ಅಪಾರವಾದ ಜನ ಬೆಂಬಲ ಬಾಲಚಂದ್ರ ಜಾರಕಿಹೊಳಿ ಹತ್ರ. ಈಗಾಗಲೇ ಒಂದು ಸುತ್ತು ಕ್ಯಾರಗುಡ್ಡಕ್ಕೆ ಹೋಗಿ ಲಖನ್ ಜಾರಕಿಹೊಳಿ MLC, ಈಗ ನೋಡ್ರಿ ಒಂದು ಮಹತ್ವವಾದ ಹೋಟಿನಿಂದ ಇವತ್ತು ಮೋದಿ ಮಾತಾಡಕತ್ತಾರ ಲಖನ್ ಜಾರಕಿಹೊಳಿಗೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತಾಡಕತ್ತಾರ, ಭಾರತದ ಪ್ರಧಾನಮಂತ್ರಿ ಮೋದಿ ಮಾತಾಡಕತ್ತಾರ. 4 MLCಗಳು ಬಂದು 4 MLC ಆದ ತಕ್ಷಣ ಒಂದು ಹೋಟಿನಿಂದ ಸಭಾಧ್ಯಕ್ಷ ಸ್ಥಾನ ಅದೇ ಲಖನ್ ಜಾರಕಿಹೊಳಿಯ ಕೇಂದ್ರ ಬಿಂದು ಆಗ್ಯಾನ. ಈಗ ಆ ಒಂದು ಹೋಟಿನಿಂದ ಮೋದಿಗೆ ಶ್ರೇಯಸ್ಸೋ ಸಿದ್ದರಾಮಯ್ಯಗೆ ಶ್ರೇಯಸ್ಸೋ ಕಾಲ ನಿರ್ಣಯ ಮಾಡ್ತೈತಿ. ಅದನ್ನು ಮತ್ತೊಂದು ಎಪಿಸೋಡ್ದಾಗ ಹೇಳ್ತೀನಿ. ಈಗ ವಿದ್ಯುತ್ ಸಹಕಾರಿ ಸಂಘದ ಪ್ರತಿ ಹಳ್ಳಿಯಲ್ಲಿ ಸಮೀಕ್ಷೆ ಮಾಡಿದ್ವಿ. ಗುಪ್ತವಾಗಿ ಸಮೀಕ್ಷೆ ಮಾಡಿದಾಗ ಎಲ್ಲರ ಒಲವು ಜಾರಕಿಹೊಳಿ ಫ್ಯಾಮಿಲಿ ಹತ್ತ ಹೊಂಟೈತ್ರಿ. ಯಾಕಂದ್ರೆ ಭಾಳ ದಿವಸ ಆತು, ಇನ್ನೊಮ್ಮೆ ನಾವು ಮತ್ತೊಮ್ಮೆ ಚಾನ್ಸ್ ಕೊಡೋನು, 30 ವರ್ಷ ಅವ್ರ ಕಡೆ ಇತ್ತು, ಈಗೊಂದು ಸಾರಿ ಚಾನ್ಸ್ ಕೊಡೋನು ಅನ್ನಕತ್ತಾರ. ಹಂಗಾದ್ರೆ ಕತ್ತಿ ಅಭಿಮಾನಿಗಳೇ, ರಮೇಶ್ ಕತ್ತಿ, ಶಾಸಕ ನಿಖಿಲ್ ಕತ್ತಿ, ನೀವೇನು ರಣತಂತ್ರ ಹೆಣಿತೀರಿಪ್ಪ. ಆ ನಿಮ್ಮ ರಣತಂತ್ರ ಮತ್ತು ನಿಮ್ಮ ಆಣೆ ಪ್ರಮಾಣಗಳು ಮತ್ತು ಯಾವುದೇ ಒತ್ತಡ ಪ್ರಭಾವಗಳು, ಆನೆಗಳು, ಇದು ಚುನಾವಣೆಯಲ್ಲಿ ಕೆಲಸಕ್ಕೆ ಬರುವುದಿಲ್ಲ. ಅದು ಚುನಾವಣೆ ವಿರೋಧಿ ನೀತಿ, ಪ್ರಜಾಪ್ರಭುತ್ವದ ವಿರೋಧಿ ನೀತಿ. ಆಣೆ ಪ್ರಮಾಣ ಮಾಡಿಸುವುದು, ಮತದಾರನ ಮೇಲೆ ಒತ್ತಡ ಹೇರುವುದು, ಅವನನ್ನು ಕಟಬಂಧನದಲ್ಲಿ ಇಡುವುದು, ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ. ನಿರ್ಬಿಡಿಯಾಗಿ ಬಿಟ್ಟು ಬಿಡ್ರಿ ರಮೇಶ ಕತ್ತಿ ಅವ್ರನ್ನ. ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇದ್ರೆ ನಿಮ್ಮನ್ನು ಬಿಡಂಗಿಲ್ಲ. ಅವ್ರ ಮನಸ್ಸು ಇರ್ಲಿಕ್ಕಂದ್ರೆ ಅವ್ರು ಎಲ್ಲರೇ ಹೋಗಾಕ ಅವ್ರಿಗೆ ಸ್ವಾತಂತ್ರ್ಯ ಐತಿ. ಸಹಕಾರಿ ರಂಗದಲ್ಲಿ ನೀವು ಅನೇಕ ಕೆಲಸ ಮಾಡಿದಿರಿ ರಮೇಶ ಕತ್ತಿಯವರೇ. ಸಹಕಾರಿ ರಂಗದ ದಿಗ್ಗಜನೂ ಆಗಿದ್ದೀರಿ. ಅನೇಕ ಸಂಘ ಸಂಸ್ಥೆಗಳನ್ನು ಕಾಪಾಡಿದಿರಿ, ಸಂರಕ್ಷಣೆ ಮಾಡಿದಿರಿ. ಇನ್ನು 30 ವರ್ಷಗಳಿಂದ ಅದು ಹೀರಾ ಶುಗರ್ ಮತ್ತು ವಿದ್ಯುತ್ ಸಹಕಾರಿ ಸಂಘದಲ್ಲಿ ಏನೇನು ಅನಾಹುತಗಳನ್ನು ಆದವು, ಯಾರು ಮಾಡಿದರು ಅನಾಹುತಗಳು, ಅದಕ್ಕೆ ಇನ್ನು ಲೆಕ್ಕವನ್ನು ಚುಕ್ತಾ ಬಡ್ಡಿ ಸಮೇತ ತೀರಿಸಬೇಕು. ಇದೇ ಚುನಾವಣೆ ಮಹತ್ವ ಘಟ್ಟ ತಲುಪೈತಿ. ಸತೀಶ್ ಜಾರಕಿಹೊಳಿ ಅಂತೂ ಸಡಲ ಬಿಡಲ್ದ ಪ್ರತಿ ಹಳ್ಳಿ ತಿರುಗಾಡಕತ್ತಾರ. ಅಪಾರ ಬೆಂಬಲಿಗರು ಕೂಡಾಕತ್ತಾರ. ಇನ್ನು ಬಾಲಚಂದ್ರ ಜಾರಕಿಹೊಳಿ ಅಖಾಡಕ್ಕೆ ಇಳಿದ ತಕ್ಷಣ ಮತ್ತೊಬ್ಬ ದೊಡ್ಡಣ್ಣ ಕಿರೀಟ. ಆ ರಮೇಶ್ ಜಾರಕಿಹೊಳಿ ವಿದೇಶ ಪ್ರವಾಸ, ಅಮೆರಿಕಾದಿಂದ ನೇರವಾಗಿ ಬೆಂಗಳೂರದಿಂದ ಬೆಳಗಾವಿ, ಗೋಕಾಕದಿಂದ ಹುಕ್ಕೇರಿ ಪಾದಾರ್ಪಣೆ. ರಮೇಶ ಜಾರಕಿಹೊಳಿ ಎಲ್ಲಾದರೂ ಮತ್ತೆ ಅಖಾಡಕ್ಕೆ ಇಳಿದರ ಇನ್ನು ವಿದ್ಯುತ್ ಸಹಕಾರಿ ಸಂಘ ಇನ್ನು ಬಹುಮತದತ್ತ ಈ ಕುಟುಂಬಕ್ಕೆ ಹೋಗತೈತಿ ಅನ್ನುವುದರಲ್ಲಿ ಸಂದೇಹವಿಲ್ಲ. ಆ ರೀತಿ ಅವರು ರಣತಂತ್ರಗಳನ್ನ ಹೆಣಿತಾರ. ಅದಕ್ಕೆ ರಮೇಶ್ ಕತ್ತಿ ಯಾವ ಉತ್ತರ ಕೊಡ್ತಾರ ಇನ್ನು ಕಾದು ನೋಡಬೇಕು. ರಮೇಶ್ ಕತ್ತಿಯ ಆಣೆ ಪ್ರಮಾಣ ಪತ್ರಗಳು ಕೆಲಸ ಕೊಡ್ತಾವ, ಏನು ಜನ ಬೆಂಬಲ ಜಾರಕಿಹೊಳಿಗೆ ಕೊಡ್ತೈತಿ. ಮತದಾರ ಯಾವ ದಿಶೆಯಲ್ಲಿ ಸಾಗಾಕತ್ತೀರಿ? ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಬಾಕ್ಸ್ನ ಅನಿಸಿಕೆಗಳನ್ನ ಹಾಕೋರಿ. ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಕನ್ನಡ. ಫೇಸ್ಬುಕ್ ಫಾಲೋ ಮಾಡ್ರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರ್ತೀನಿ. ಇನ್ನು ಸಮೀಕ್ಷೆಗೆ ನಾನು ಬರಾಕತ್ತೀನಿ. ಒಂದು ಸಾರಿ ಸಮೀಕ್ಷೆ ಮಾಡೀನಿ, ಇನ್ನೂ ಕೆಲವು ಹಳ್ಳಿಗಳು ಬಾಕಿ ಅದಾವ. ಆ ಹಳ್ಳಿಗಳಲ್ಲಿ ನೇರ ಮತದಾರನ ಸಂದರ್ಶನ ಮಾಡ್ತೀನಿ. ಕಾಯ್ತಾ ಕೂಡ್ರಿ. ದೇವರು ಒಳ್ಳೇದು ಮಾಡಲಿ. ಶಾಂತ ರೀತಿಯಿಂದ, ಸೌಹಾರ್ದತೆಯಿಂದ, ಯಾವುದೇ ದ್ವೇಷ ಇಲ್ಲದೆ ಸ್ಪಷ್ಟವಾದ ನಿರ್ದಿಷ್ಟವಾದ ಚುನಾವಣೆ ಮಾಡ್ರಿ. ಅದು ಸಹಕಾರಿ ರಂಗಕ್ಕೆ ಒಂದು ಮೈಲಿಗಲ್ಲು. ಇದೇ ಇವತ್ತಿನ ವಿಶೇಷ DCC ಬ್ಯಾಂಕ್ ಮತ್ತು ವಿದ್ಯುತ್ ಸಹಕಾರಿ ಸಂಘದ ಚುನಾವಣಾ ವಿಶ್ಲೇಷಣೆ. ನಮಸ್ಕಾರ. ರೈತರಿಗೆ ಅನುಕೂಲ ಆಯ್ತು. ಯಾವ ಸಂದರ್ಭದಲ್ಲಿ ನಿಮ್ಮ ಮೋಟರನ್ನ
ಆರಾಮಾಗಿ ಓಡಿಸಬಹುದು. ಇಂಥದ್ದನ್ನ ನಾವು ಮಾಡ್ತಾ ಇದೀವಿ. ಇದೇನೋ ಬಹುಶಃ ಫೋನ್ ಮಾಡಿ ಹೇಳಿದ್ರು, ಬಹುಶಃ ಯಾರು ಹೇಳಿರ್ಬೋದು, ಅಷ್ಟೇ ಇದು. ಯಾರಿಗೂ ಹೇಳಿದ್ದು ಬಾಕಿ ಅದ. ತಕ್ಷಣ ಈ ವ್ಯವಸ್ಥೆ ಮುಂದುವರಿಬೇಕು, ಮತ್ತೆ ಹಳೆ ವ್ಯವಸ್ಥೆ ಇರಬೇಕಂತ ಈಗ ನೀವು ನಿರ್ಧಾರ ಮಾಡ್ಬೇಕು. ಯಾವ್ದು ಬೇಕಾ? ಅದೇ ಇದನ್ನ ನೀವು ನಿರ್ಧಾರ ಮಾಡ್ಬೇಕು, ಜನ ಕೇಳ್ಬೇಕ. ಹಳೆ ಪದ್ಧತಿ ಬೇಕೋ ಹೊಸ ಪದ್ಧತಿ ಬೇಕಾದ್ರೆ ಮತ್ತೆ ಜಯಗೌಡ ಪಾಟೀಲ್ ಅವರಿಗೆ ಆಶೀರ್ವಾದ ಮಾಡ್ಬೇಕು. ಇಲ್ಲ ಈಗೆಲ್ಲ ಪ್ರತಿಜ್ಞೆ ಮಾಡ್ಸತ್ತಾರ ಇಲ್ಲ ಕೂಟಿಗೆ ಅಂತ ಅದ್ರ ಜೊತೆ ನಾವು ಏನೇನು ನಷ್ಟ ಮಾಡಿ ಅದನ್ನ ಹೇಳ್ತಾ ಇಲ್ಲ ಅವ್ರ. ಕತ್ತಿಯವ್ರಿಗೆ ಓಟ್ ಹಾಕ್ಬೇಕು, ಕತ್ತಿಯವ್ರಿಗೆ ಓಟ್ ಹಾಕ್ಬೇಕಂತ ಪ್ರತಿಜ್ಞೆ ಮಾಡ್ತಿದಾರಂತ. ಏನ ಈಗ ನಾಯಕರು ಹೇಳ್ದಂಗ ಸಂಕೇಶ್ವರ ಶುಗರ್ ಫ್ಯಾಕ್ಟರಿ ಏನಾಯ್ತು, ಸಹಕಾರಿ ಸಂಘ, ವಿದ್ಯುತ್ ಏನಾಯ್ತು, ಹಲವಾರು ಸಂಸ್ಥೆಗಳನ್ನು ನಡೆಸ್ತಾರ, ಪತ್ಗಳಂತ ನಡೆಸ್ತಾರ, ಪತ್ ಹಳಿದ ಹೊಸದಂತ ಬಡ್ಡಿ ತೋತಾರ. ಎಲ್ಲ ನಿಮ್ಗೆಲ್ಲ ಅನುಭವ ಆಗ್ಯಾವ. ಇನ್ನೆಲ್ಲ ಒಂದ್ಸಾರಿ ಮುಗಿಸ್ಬೇಕಾಯ್ತದ. ಇದಕ್ಕೆ ಅಂಚೆ ಆಡಬೇಕಾಗಿದೆ. ಅಂಚೆ ಆಡಬೇಕಾದ್ರೆ ನೀವೆಲ್ಲ ಯುವಕರು ಇದ್ರಿ, ಹಿರಿಯರು ಇದಾರ, ಎಲ್ಲರೂ ಇದ್ರಿ ಇಲ್ಲಿ. ಅದಕ್ಕೆ ಅವ್ರು ಬಂದು ಏನ್ ಭಾಷಣ ಮಾಡ್ತಾರೆ, ಏನ್ ಹಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನೀವು ಯಾರು ಕೂಡ ಮರಳಾಗಬಾರ್ದು. ಅಷ್ಟೇ ವಿನಂತಿ ಮಾಡ್ಕೊಳ್ಳಿಕ್ ಬಂದಿದ್ದೀರ. ಹೊಸ ಅಪ್ಪನಗೌಡ ಪಾಟೀಲ್ ಅವರ ಇಲ್ಲಿದಾರ. ಅವ್ರ ಮರಿ ಮೊಮ್ಮಗ ಏನೋ ಅವರು ತಂಗಿ ಶಿಕ್ಷಕ ಮಗ ಹೇಳಿದ್ರು. ಇವರೆಲ್ಲ ಬಹಳ ಕನಸು ಕಂಡಿದ್ರು. ಅವ್ರು ಹಿಂಗ ಆಗ್ಬೇಕು ಹಂಗ ಆಗ್ಬೇಕಂತ ಕನಸು ಕಂಡಿದ್ದಾರೆ. ಇವತ್ತದು ಯಾವ್ದು ಕೂಡ ಲೆಕ್ಕಕ್ಕಿಲ್ಲ. ಬರೇ ಅದರಿಂದ ಲಾಭ ಪಡೆದೊಂದೇ ಅವರ ಕನಸಾಗಿದೆ. ಇದನ್ನೆಲ್ಲ ನಾವು ಅಂಚೆ ಆಡಬೇಕಾಗಿದೆ. ಬರುವಂತ 28ಕ್ಕೆ ಚುನಾವಣೆ ನಡೀತಾ ಇದೆ. ಸುಮಾರು ನೀವೆಲ್ಲ ಹೆಚ್ಚು ಕಮ್ಮಿ ಈಗ ನಿರ್ಧಾರ ಮಾಡಿದ್ರಿ. ಈ ನಿರ್ಧಾರ ಕೊನೆಯವರೆಗೆ ಗಟ್ಟಿಯಾಗಿರ್ಬೇಕು. ಗಟ್ಟಿಯಾಗಿ ನಮ್ಮ ಪ್ಯಾನಲ್ಗೆ ತಾವೆಲ್ಲ ಆಶೀರ್ವಾದ ಮಾಡಬೇಕು. ಅನ್ನಸಾಬ್ ಜೊಲ್ಲೆ ಅವರು, ಬಲ್ಕಿನ್ ಜಾರಕಿಹೊಳಿ ಅವರು, ಇನ್ನೂ ಅನೇಕ ಶಶಿಕಾಂತ್ ನಾಯ್ಕ ಅವರು, ನಾವೆಲ್ಲ ಕೂಡಿ ಈ ಚುನಾವಣೆ ನೇತೃತ್ವ ವಹಿಸಿದ್ದೀವಿ. ತಮ್ಮ ಸಹಕಾರ ಇದ್ರೆ ರಾಜಕೀಯ ಬದಲಾವಣೆ ಖಂಡಿತವಾಗಿ ಮಾಡ್ತಾ ಅಂತೇಳಿ ನನ್ನ ಮಾತು ನಮಸ್ಕಾರ.